ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಎಲ್ರಿಗೂ ನಮಸ್ಕಾರ. ತುಂಬ ಜನ ಕಂಟೆಂಟ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಇನ್ನೂ ಹೆಚ್ಚಿನ ಕಂಟೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಚೇಪೆಕಾಯಿ ಗಿಡ ಒಂದು ಚಿಕ್ಕ 20 ಲೀಟರ್ ಕ್ಯಾನ್ ಡ್ಯಾಮೇಜ್ ಆಗಿತ್ತು. ಸೊ ಅದನ್ನ ಕಟ್ ಮಾಡಿದ್ರಲ್ಲಿ ಪ್ಲಾಂಟ್ ಮಾಡಿದ್ದೆ. ಸೊ ನೋಡಿ, ಈಗ ಗಿಡ ಎಷ್ಟು ಚೆನ್ನಾಗಿ ಬಂದು ಆಲ್ಮೋಸ್ಟ್ ಒಂದು 5 ವಿಯೆಟ್ನಾಮ್ ಗೋವಾ ಒಳಗಡೆ ಲೈಟ್ ಪಿಂಕಿಶ್ ಇರುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಆಪಲ್ ಥರ ಇರುತ್ತೆ ತಿನ್ನಲಿಕ್ಕೆ. ನೀವು ಕೂಡ ಟ್ರೈ ಮಾಡ್ಬೋದು. ಮಾಡಿ ಮೇಲೆ ಈ ಥರ ಒಳ್ಳೆ 1-2 ಗಿಡ ಪ್ಲಾಂಟ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿರೋರಿಗೆ ಎಲ್ಲರೂ ತಿಂದು ನಿಮ್ಮ ಪಕ್ಕದ ಮನೆಯವ್ರಿಗೆ ಕೂಡ ಕೊಡ್ಬೋದು. ಅಷ್ಟು ಚೇಪೆಕಾಯಿ ಬೆಳಿಬೋದು. ನೋಡಿ, ಗಿಡದಲ್ಲೇ ನೋಡಿ ಆಲ್ಮೋಸ್ಟು 5 ಚೇಪೆಕಾಯಿ, ಎಲ್ಲ ಒಂದು 2-2.5 kg ಬರ್ಬೋದು ಅನಿಸುತ್ತೆ. ಎಲ್ಲ ಕಟ್ ಮಾಡಿ ತೂಕ ಹಾಕಿದ್ರೆ ಅಷ್ಟು ಚೇಪೆಕಾಯಿ ಬಿಟ್ಟಿದೆ. ಸೊ ಚೇಪೆಕಾಯಿ ಅಂದಿದ್ದೆ ಜ್ಞಾಪಕಕ್ಕೆ ಬರ್ತಾಯಿದೆ. ಚೇಪೆಕಾಯಲ್ಲಿ ಬಂದು ತುಂಬ ಇಮ್ಯುನಿಟಿ ಪವರ್ ಇದೆ, ವಿಟಮಿನ್ ಸಿ ಇದೆ. ಸೊ ಇದನ್ನು ನೀವು ರೆಗ್ಯುಲರಾಗಿ ತಿಂತಾ ಬಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮಗೆ ಡೈಜೆಷನ್ ಸಮಸ್ಯೆ ಏನಾದರೂ ಇತ್ತಂದರೆ ಸಾಲ್ವ್ ಆಗುತ್ತೆ. ಮತ್ತು ಈಗ ರೀಸೆಂಟಾಗಿ ಕೂಡ ಸ್ಟಡಿಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ, ಇದರಲ್ಲಿ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋ ಒಂದು ಲಿಕೋಪಿನ್ ಅಂತ ಒಂದು ಅಂಶ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ನೀವು ರೆಗ್ಯುಲರಾಗಿ ಚೇಪೆಕಾಯಿ ತಿಂತಾ ಬನ್ನಿ, ನಿಮ್ಮ ಆರೋಗ್ಯನ ಕಾಪಾಡ್ಬೋದು. ಒಳ್ಳೆ ಹೆಲ್ತ್ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಳ್ಳಿ. ಶುಗರ್, BP ಇರೋರು ಕೂಡ ಇದನ್ನ ರೆಗ್ಯುಲರಾಗಿ ಡೈಲಿ ಒಂದು ದಿನಕ್ಕೆ ಒಂದು ಚೇಪೆಕಾಯಿ ಅಂತ ತಿನ್ನಿ. ನಿಮ್ಮದು ಕೂಡ ಆರೋಗ್ಯ ಭಾಳ ಇಂಪ್ರೂವ್ ಆಗುತ್ತೆ. ಸೊ ಟ್ರೈ ಮಾಡಿ, ಚೇಪೆಕಾಯಿ ತಿನ್ನಿ. ಇದೇ ರೀತಿ ನೀವು ಸಹ ನಿಮ್ಮ ಮನೆ ಮೇಲೆ ಪ್ಲ್ಯಾನ್ಸ್ ಮಾಡಿ. ಸೊ ನಾನು ಏನು ಪ್ರಾಮಿಸ್ ಮಾಡಿದ್ನೋ ಕಮಿಂಗ್ ವೀಕಲ್ಲಿ ಡೆಲಿವರಿ ಮಾಡ್ತೀನಿ. ನನಗೂ ತುಂಬ ಜನನ ಇನ್ಸ್ಪೈರ್ ಮಾಡಬೇಕು, ಅರ್ಬನ್ ಫಾರ್ಮಿಂಗ್ ಅಡಾಪ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಇದೇ ರೀತಿ ಕಂಟೆಂಟ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಹೆಚ್ಚಿನ ಕಂಟೆಂಟ್ಗೆ ನಾನು ಮಾಡಿಬಿಡ್ತೀನಿ ಕಮಿಂಗ್ ಡೇಸ್ನಲ್ಲಿ ಇನ್ನೂ ಹೆಚ್ಚು. ಸೊ ನೋಡಿ, ಕಟ್ ಮಾಡಿರೋ ಚೇಪೆಕಾಯಿ ಒಂದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನೋಡಲಿಕ್ಕೆ ಒಳಗಡೆ ಪಿಂಕಿಶಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೀವು ಸಹ ಬೆಳಿಬೋದು ಇದೇ ರೀತಿ ಚೇಪೆಕಾಯಿನ. ಸೊ ನೀವು ಬೆಳೀರಿ, ಚೇಪೆಕಾಯಿ ತಿನ್ನಿ. ಕಂಟೆಂಟ್ಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.